ಲೋ ವೈಕೆ, ಅಣ್ಣ ಇವತ್ತು ಬಿಸ್ನೆಸ್ ಎಷ್ಟಾಯ್ತು? ಅಣ್ಣ ಲೆಕ್ಕ ಮಾಡಿಲ್ಲ, ಅಲ್ಲೇ ಕೌಂಟ್ರಲ್ಲೇ ನೋಡ್ಕೊಂಬಿಡಿ ಅಣ್ಣ. ಲೋ ವೈಕೆ, ಇದೇನ ಬರೀ 7,000 ಬಿಸ್ನೆಸ್ ಆಗಿದೆ. ಅಣ್ಣ ಇವಾಗಾದ್ರೂ ಪರವಾಗಿಲ್ಲ ಅಣ್ಣ, ಮೊದಲು ಅಷ್ಟು ಆಗ್ತಾ ಇರ್ಲಿಲ್ಲ. ಏಯ್, ನೀನ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನನ್ನ ಬಿಸ್ನೆಸ್ ಎಲ್ಲ ಹಾಳಾಗ್ತದೆ. ನೀನ್ ನಾಳೆಯಿಂದ ಕೆಲಸಕ್ಕೆ ಬರ್ಬೇಡ, ಹೋಗು. ಅಣ್ಣ ಹಂಗೆಲ್ಲ ಹೇಳ್ಬೇಡಿ ಅಣ್ಣ, ನಾನು ನಿನ್ನ ನಂಬ್ಕೊಂಡೆ ಜೀವನ ಮಾಡ್ತಾ ಇದ್ದೀನಿ ಅಣ್ಣ. ಏಯ್, ಈ ಕತ್ತೆಗಳನ್ನ ನನ್ಗೆ ಹೇಳ್ಬೇಡ, ಅಪ್ಪಶಿನಿಂದ ಆಚೆ ಹೋಗು. ಸರಿ ಅಣ್ಣ. ಅಣ್ಣ ಅವ್ರು ಇಲ್ವಾ? ಅವ್ರಿಲ್ಲ, ಹೇಳಿ, ನಾನಿದ್ದೀನಿ, ಏನ್ ಬೇಕು ಮಾಡ್ಕೊಡ್ತೀನಿ. ಸರಿ, ಆಮೇಲೆ ಬರ್ತೀನಿ. ಸರ್, ಏನ್ ಬೇಕಿದೆ ಸರ್? ಇಲ್ಲಿ ಸರ್ ವೈಕೆ ಅವರಿಲ್ಲ? ಸರ್ ಅವರಿಲ್ಲ, ನಾನು ತೋರಿಸಿ ಯಾವ ಮೊಬೈಲ್ ಕೇಳಿ ಸರ್. ಇಲ್ಲ ಸರ್, ಬರ್ತೀನಿ ಬಿಡಿ, ಆಮೇಲೆ ಬರ್ತೀನಿ. ಏ ಅಣ್ಣ ಫೋನ್ ಮಾಡ್ತವ್ರಲ್ಲ ಅಣ್ಣ. ಹಲೋ ವೈಕೆ, ನಾಳೆಯಿಂದ ನಿನ್ ಕೆಲ್ಸಕ್ಕೆ ಬಂದ್ಬಿಡು. ಯಾಕಣ್ಣ, ಏನಾಯ್ತಣ್ಣ? ನಾನು ಇರ್ಬೋದು ಈ ಅಂಗಡಿ ಓನರು, ಆದ್ರೆ ಇಲ್ಲಿ ಬರೋ ಕಸ್ಟಮರ್ ಎಲ್ಲ ನಿನ್ನೆ ಕೇಳ್ತಾ ಇರ್ತಾರೆ. ಅಣ್ಣ, ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಂಬೇಡಿ. ಅಂಗಡಿ ಯಾವುದೇ ಆಗಿರ್ಲಿ, ಅಲ್ಲಿ ಕೆಲಸ ಮಾಡೋ ಕೆಲಸಗಾರನಿಂದ ನಡೆಯುತ್ತೆ, ಅಲ್ಲಿ ನಿನ್ ಮಾಲೀಕನಿಂದ ಅಲ್ಲ. ದಾಟಿ ಹೋದ ಹೊಸಿಲು ಆ ವಿಧಿಯಾಡೋ